ಹಾಯ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಜಾತ್ರೆಯಲ್ಲಿ ಏನೇನಾಯಿತು ಅಂತ ತೋರಿಸ್ತಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಆ ದಿನ ನನಗೆ ಸ್ಕೂಲ್ ಇತ್ತು, ಬೆಳಗ್ಗೆ ಸ್ಕೂಲ್ ಇತ್ತು. ಬಿಕಾಸ್ ಅದು ಲಾಸ್ಟ್ ಎಕ್ಸಾಮ್ ಆಗಿತ್ತು ಹಾಗೂ ಲಾಸ್ಟ್ ಡೇ ಆಫ್ ಸ್ಕೂಲ್. ಅದಕ್ಕೆ ನಾನು ಹೋಗಿದ್ದೆ. ಅಲ್ಲಿಂದ ಬಂದ ನಂತರ ಏನೇನಾಯಿತು ಅಂತ ತೋರಿಸ್ತೀನಿ ನೋಡಿ. ತೇರು ಬರೋ ದಿನ ಸೊ ಉಸ್ಲಿ, ಹೆಸ್ರುಬೇಳೆ, ಮಜ್ಜಿಗೆ, ಪಾನಕ ಎಲ್ಲ ಕೊಡ್ತಾರೆ. ನಾನು ಬರೀ ಉಸ್ಲಿ ಮತ್ತು ಹೆಸ್ರುಬೇಳೆ ತೊಗೊಂಡಿದ್ದೀನಿ. ಈಗ ತಾನೇ ಸ್ಕೂಲಿಂದ ಬಂದಿದ್ದೀನಿ. ಸೊ ಐ ಎಂಜಾಯ್ ದಿಸ್. ಹೆಸ್ರುಬೇಳೆ ಮತ್ತು ಉಸ್ಲಿ ನನ್ನ ಫೇವ್ರೆಟ್. ಉಸ್ಲಿ ಎರಡು ಖಾಲಿ ಮಾಡಿ ತೇರು ಬರೋ ಟೈಮಲ್ಲಿ ತೋರಿಸ್ತೀನಿ. ಓಕೆ. ಆ್ಯಕ್ಚುಲಿ ಮಧುರಮ್ಮ ದೇವಸ್ಥಾನದ ಹತ್ರ 5 ತೇರು ಬರಬೇಕಾಗಿತ್ತು.
ಒಂದು ರಾಯಸಂದ್ರ, ದೊಡ್ಡಮಂಗಲ, ಸಿಂಗೇನಗರ ಮತ್ತು ಲಕ್ಷ್ಮೀನಾರಾಯಣಪುರ ಈ 4 ತೇರು ಬಂದು ಸೇರಿತು. ಆದರೆ ಅನ್ಫಾರ್ಚುನೇಟ್ಲಿ ಈಲಲ್ಲಿಗೆ ತೇರು ಬಿದ್ದಿರುವಂಥ ವೀಡಿಯೋಗಳು ಯೂಟ್ಯೂಬ್ ತುಂಬ ಹರಿದಾಡ್ತಾ ಇದೆ. ಬಟ್ ಅದು ಬ್ಯಾಡ್ ಲಕ್. ಅದಕ್ಕೆ ತುಂಬ ರೀಸನ್ಸ್ಗಳಿವೆ. ಒಂದು, ಅವರು ನೀಟಾಗಿ ಒಪ್ಪಿಗೆ ತೊಗೊಂಡಿರಲಿಲ್ವಂತೆ ದೇವಿ ಹತ್ರ. ಆ್ಯಕ್ಚುಲಿ ತೇರು ಕಟ್ಟೋಕ್ಕಿಂತ ಮುಂಚೆನೇ ಅವರು ಹೂವು ಬಿದ್ದರೆ ಮಾತ್ರ ಕಟ್ಟಬೇಕು ಅಂತ ಹೇಳ್ತಾರಂತೆ. ಬಟ್ ಅವ್ರಿಗೆ ಲೇಟಾಗಿ ಹೂವು ಕೊಟ್ಟು ನೀಟಾಗಿ ಒಪ್ಪಿಗೆ ಕೊಟ್ಟಿಲ್ದಿರೋ ಕಾರಣ ಬಿದ್ದಿರ್ಬೋದು. ಹಾಗೂ ಅಲ್ಲಿ ಹಳ್ಳ ದಿನ್ನೆ ಎಲ್ಲ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ಆ ತೇರು ಕಂಪ್ಲೀಟಾಗಿ ಬಿದ್ದೋಗಿರೋಂಥ ವೀಡಿಯೋ ನಿಮಗೆ ಎಲ್ಲ ಕಡೆ ವೈರಲ್ ಆಗ್ತಿದೆ. ಸೊ ನಿಮಗೆ ಇಲ್ಲೂ ಕೂಡ ತೋರಿಸಿದ್ದೀನಿ, ಖಂಡಿತವಾಗ್ಲೂ ನೋಡಿ. ಹಾಗೆ ಮತ್ತು ಇನ್ನೊಂದು ತೇರು, ಆ್ಯಕ್ಚುಲಿ ಅದು ಸಂಜೀವಿ ನಗರ ತೇರು. ನಮ್ಮ ಮನೆ ಹಿಂದೆಗಡೆ ಇರುವಂಥ ಊರಲ್ಲಿ ನಾವು ಆ ಊರಿಗೆ ಸೇರಿದ್ದು. ಲೈಕ್ ಅಲ್ಲಿ ಕೂಡ ಒಂದು ಚಿಕ್ಕ ತೇರು ಕಟ್ಟಿದ್ರು. ಅದು ಕೂಡ ಮಧುರಮ್ಮ ದೇವಸ್ಥಾನ ಹಿಂದೆ ಹೋಗಿ ನಿಂತಿತ್ತು. ಸೊ ಟೋಟಲಾಗಿ 5 ತೇರು ಬಂದು ನಿಂತು. ಬಟ್ ಆ್ಯಕ್ಚುಲಿ ಈಲಲ್ಲಿಗೆ ಕೂಡ ಬರಬೇಕಾಗಿತ್ತು. ಬಟ್ ಅವ್ರು ತುಂಬ ದೊಡ್ಡದಾಗಿ ಕಟ್ಟಿದ್ರು. ಹಾಗೆ ನನಗೆ ಡೆಕೋರೇಷನಲ್ಲಿ ಇಷ್ಟ ಆಗಿದ್ದು ದೊಡ್ಡಮಂಗಲ ತೇರು. ಸಖತ್ತಾಗಿ ಡೆಕೋರೇಷನ್ ಮಾಡಿದ್ರು ಒಟ್ಟಿನಲ್ಲಿ. ಸೊ ಐ ಲೈಕ್ ಇಟ್ ವೆರಿ ಮಚ್. ದೊಡ್ಡಮಂಗಲ ತೇರು ನಂಗೆ ತುಂಬ ಇಷ್ಟ ಆಯಿತು. ಹೈಟಲ್ಲೂ ಕೂಡ ದೊಡ್ಡಮಂಗಲ 1 or 2 ಸ್ಟೆಪ್ ಮೇಲೆ ಇತ್ತು ಅನಿಸುತ್ತೆ ರಾಯಸಂದ್ರಕ್ಕಿಂತ. ಬಟ್ ಐ ಡೋಂಟ್ ನೋ ಅಬೌಟ್ ಹೈಟ್. ಬಟ್ ಡೆಕೋರೇಷನ್ ಪರ್ಪಸ್ ನಂಗೆ ದೊಡ್ಡಮಂಗಲ ತುಂಬ ಇಷ್ಟ ಆಯಿತು. ಆ್ಯಂಡ್ ಆ್ಯಕ್ಚುಲಿ ರೈಲ್ವೆ ಗೇಟ್ ಇಂಥ ಹಿಂದೆ 2 ತೇರು ಬಂದು ನಿಂತ್ಕೊಳ್ಳುತ್ತೆ. 2 ತೇರು ನಾವು ನೋಡೋಕೆ ಹೋಗಿಲ್ಲ. ಕುರ್ತಿ ಮತ್ತು ಇನ್ನೊಂದು ಊರು ತೇರು. ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿಲ್ಲ ಬಿಕಾಸ್ ಲೇಟ್ ಆಗಿತ್ತು, ಕಾಲು ನೋತಿತ್ತು ಅಂತ ಹೋಗಲಿಲ್ಲ. ಆ್ಯಂಡ್ ಅದು ಬಿಟ್ಟರೆ ಅಷ್ಟೇ, 1 ತೇರು ಬಿದ್ದೋಯ್ತು. ಇನ್ನು 5 ತೇರು ರೀಚ್ ಆಯಿತು. 2 ತೇರು ರೈಲ್ವೆ ಗೇಟ್ ಹತ್ರ ರೀಚ್ ಆಯಿತು. ಸೊ ಅಷ್ಟೆ. ಆ್ಯಂಡ್ ಇವೆಲ್ಲ ತೇರು ವಾಪಸ್ ಟ್ಯೂಸ್ಡೇ ಹೋಗುತ್ತೆ. ಮೀನ್ಸ್ 3 days ಇಲ್ಲೇ ಇರುತ್ತೆ. ಮೀನ್ಸ್ ಮಧುರಮ್ಮ ದೇವಸ್ಥಾನದ ಹಿಂದೆ 3 days ಇರುತ್ತೆ. ಆ್ಯಂಡ್ ಟ್ಯೂಸ್ಡೇ ಅದು ವಾಪಸ್ ಹೋಗುತ್ತೆ. ಅನ್ಫಾರ್ಚುನೇಟ್ಲಿ ಅದು ಬಿದ್ದೋಗಿದೆ. ಸೊ ದೇವರಲ್ಲಿ ಕೇಳ್ಕೊಳ್ಳೋಣ ನೆಕ್ಸ್ಟ್ ವರ್ಷ ಇದೇ ತೇರು ಸೇಫಾಗಿ ಬರಲಿ ಅಂತ, ಹಾಗೂ ಇದಕ್ಕಿಂತ ಹೆಚ್ಚು ಗ್ರ್ಯಾಂಡಾಗಿ ಜಾತ್ರೆ ನಡೀಲಿ ಅಂತ ಹೋಪ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್.